Environmental studies, ಪರಿಸರ ಅಧ್ಯಯನ. Environmental studies for class 1, lesson 4, let us play. Activity ನೋಡ್ರಿ. Look at these pictures and say what you see. ಇವ್ರು ಏನ್ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ? They are walking. ಇದಕ್ಕ ವಾಕಿಂಗ್ ಅಂತ ಹೇಳ್ತಾರ. ನಡೆಯುವುದು, ನಡೆಯುವುದು. ದಿಸ್ ಈಸ್ ನಡೆಯುವುದು. ಸೀಕ್ ಅಂಡ್ ಹೈಡ್ ಇದು. ಸೀಕ್ ಅಂಡ್ ಹೈಡ್. ಕಣ್ಣ ಮುಚ್ಚಾಲೆ ಅಂತ ಹೇಳ್ತಾರೆ ಈ ಆಟಕ್ಕ. ಕಣ್ಣ ಮುಚ್ಚಾಲೆ. ಕಣ್ಣ ಮುಚ್ಚಾಲೆ. ಸೀಕ್ ಅಂಡ್ ಹೈಡ್. ಇಲ್ಲಿ ನೋಡ್ರಿ, ನಂಬರ್ ಟೆಲ್ಲಿಂಗ್. ಅವನ ಕೈ ತೋರಿಸ್ತಾನ, ಇವಳು ನಂಬರ್ ಹೇಳ್ತಾ ಇದ್ದಾರೆ. ನಂಬರ್ ಟೆಲ್ಲಿಂಗ್. ಇದು ಒಂಥರ ಗೇಮ್. ಸಂಖ್ಯೆ ಹೇಳುವುದು. ಸಂಖ್ಯೆ ಹೇಳುವುದು ಈ ಗೇಮ್ನ ಹೆಸರು. ಕೈ ತೋರಿಸಿದಾಗ ಸಂಖ್ಯೆ ಹೇಳೋದು. ಸೀಕ್ ಅಂಡ್ ಹೈಡ್ ಇಲ್ಲೇನ ಐತಿ? ಇದು ಇದು ಸೇಮ್. ಅಲ್ಲಿ ಒಬ್ನೇ ಇದ್ದಾನೆ, ಇಲ್ಲೇ ಜಾಸ್ತಿ ಜನ ಅದಾರ. ನೆಕ್ಸ್ಟ್ ಸೀಕ್ ಅಂಡ್ ಹೈಡ್ ಇಲ್ಲ ಐತಿ ನೋಡ್ರಿ. ಕಣ್ಣು ಮುಚ್ಚಾಲೆ ಹೇಳ್ತಲ್ಲ. ನೆಕ್ಸ್ಟ್ ಆಕ್ಟಿವಿಟಿ 2, ಸಿಂಗ್ ಅಂಡ್ ಎಂಜಾಯ್. ಒಂದ ಸಾಂಗ್ ಇದೆ ನೋಡ್ರಿ. ವಾರಕ್ಕೆ 7 ದಿನ, ಭಾನುವಾರವೇ ರಜದ ದಿನ, ಸೋಮವಾರ ಚಿಣ್ಣಿಯ ಕೋಲು, ಮಂಗಳವಾರ ವಾಲಿಬಾಲು, ಬೇಟೆಯ ಆಟವು ಬುಧವಾರ, ಗರಡಿಯ ಮನೆಯಲ್ಲಿ ಗುರುವಾರ, ಶುಕ್ರವಾರಕ್ಕೆ ಬುಗುರಿ ಚೆಂಡು, ಶನಿವಾರಕ್ಕೆ ಕ್ರಿಕೆಟ್ ದಾಂಡು, ವಾರಕ್ಕೆ 7 ದಿನ, ಆಟಕ್ಕೆ ಸಾಲದು 7 ದಿನ. ನೋಡ್ರಿ ಎಷ್ಟು ಆಡಿದ್ರು ಸಾಕಾಗಂಗಿಲ್ಲ ಅಂತ. ಇದನ್ನ ಬರೆದವರು ಕವಿ GP ರಾಜರತ್ನಂ. ಇನ್ನೊಂದ್ಸರಿ ನೋಡೋಣ. ವಾರಕ್ಕೆ 7 ದಿನ, ಭಾನುವಾರವೇ ರಜದ ದಿನ, ಸೋಮವಾರ ಚಿಣ್ಣಿಯ ಕೋಲು, ಸೋಮವಾರ ಭಾನುವಾರವೇ ರಜದ ದಿನ, ಸೋಮವಾರ ಚಿಣ್ಣಿಯ ಕೋಲು, ಮಂಗಳವಾರ ವಾಲಿಬಾಲು, ಬೇಟೆಯ ಆಟವು ಬುಧವಾರ, ಗರಡಿಯ ಮನೆಯಲ್ಲಿ ಗುರುವಾರ, ಶುಕ್ರವಾರಕ್ಕೆ ಬುಗುರಿ ಚೆಂಡು, ಶನಿವಾರಕ್ಕೆ ಕ್ರಿಕೆಟ್ ದಾಂಡು, ವಾರಕ್ಕೆ 7 ದಿನ, ಆಟಕ್ಕೆ ಸಾಲದು 7 ದಿನ. ನಮ್ಗೆ ಇಷ್ಟು ದಿನ ಇದ್ರು ಇನ್ನೂ ಬೇಕು ಅಂತ, ಇನ್ನೂ ದಿನಗಳು ಬೇಕು ಅನ್ನೋ ತರ ಆಗತ್ತ. ಅಂದ್ರೆ ದಿವಸದ ಒಂದೊಂದ ವಿವಿಧ ಆಟ ನೀಟಾಗಿ ಆಡ್ತಾ ಇದ್ರ ದಿನ ಹೋಗಿದ್ದು ದಿನ ಕಳೆದಿದ್ದು ಸಾಕಾಗಂಗಿಲ್ಲ ಅಂತ. ನೀವು ಈ ಪದ್ಯವನ್ನ ಕಂಠಪಾಠ ಮಾಡ್ರಿ, ನೀಟಾಗಿ ಹಾಡೋದನ್ನ ಕಲೀರಿ. ನೆಕ್ಸ್ಟ್, ನೇಮ್ ದ ಗೇಮ್ಸ್ ಇನ್ ದ ರೈಮ್. ನೋಡ್ರಿ ಯಾವ್ಯಾವದವು? ಸಂಡೇ, ಮಂಡೇ, ಇವೆಲ್ಲ ಡೇ ಇರೋದು. ಸಂಡೇ, ಮಂಡೇ ರೈಮ್ಸ್ ನೋಡ್ರಿ ಬರ್ತಾವ ರೈಮ್. ನೇಮ್ ದ ಗೇಮ್ಸ್ ಇನ್ ದ ರೈಮ್. ಓಕೆ. Have you played any of these game? Which one you have? Which one have you played? Yes, ಇಲ್ಲಿ ಎಸ್ ಹಾಕ್ರಿ. ಯಾವುದು ಪ್ಲೇ ಮಾಡಿದ್ರು? ಹೈಡ್ ಅಂಡ್ ಸೀಕ್. ಚಿಕ್ಕ ಮಕ್ಕಳು ಹೈಡ್ ಅಂಡ್ ಸೀಕ್ ಆಡ್ತಾರ. ಹೈಡ್ ಅಂಡ್ ಸೀಕ್, ವಾಲಿಬಾಲ್, ಕ್ರಿಕೆಟ್. ನಾವು ನಮ್ಮ ಸ್ಕೂಲಲ್ಲಿ ಕ್ರಿಕೆಟ್, ವಾಲಿಬಾಲ್ ಎಲ್ಲ ಆಡಿಸ್ತೀವಿ. ಕ್ಯಾನ್ ಯು ಟೆಲ್ ಮೀ ಹೌ ದೀಸ್ ಗೇಮ್ಸ್ ಆರ್ ಪ್ಲೇಡ್? ಹೆಂಗ್ ಆಡ್ತಾರ ಅಂತ ಗೊತ್ತಲ್ಲ?
These are physical game. Next ನೋಡ್ರಿ, look at these picture, put a right mark in the given box if you have played this game. ನೀವು ಈ ಆಟವನ್ನ ಆಡಿದ್ರ ಅದಕ್ಕೆ ಸರಿ ಗುರುತು ಹಾಕ್ರಿ. ಕ್ರಿಕೆಟ್ ಬಹಳಷ್ಟು ಜನ ಆಡಿರ್ತಾರ. ಸರಿ ನೋಡ್ರಿ, ಗೋಲಿ ಆಟ ಆಡಿದ್ರ ಹಾಕ್ರಿ. ಚೆಂಡು, ಕಾಲ್ ಚೆಂಡಿನ ಆಟ ಫುಟ್ಬಾಲ್ ಆಡಿದ್ರ ರೈಟ್ ಹಾಕ್ರಿ. ಸ್ಪಿನ್ನಿಂಗ್ ದ ಟಾಪ್, ಬುಗುರಿ ಅಂತಾರ ಅದಕ್ಕೆ. ಸ್ಪಿನ್ನಿಂಗ್ ದ ಟಾಪ್, ಬುಗುರಿ. ಟಾಪ್ ಅಂದ್ರ ಬುಗುರಿ. ನೆಕ್ಸ್ಟ್ ಲಗೋರಿ ನೋಡ್ರಿ, ಆಡಿರ್ತೀರಿ. ಕಬಡ್ಡಿ ಚಿಕ್ಕ ಮಕ್ಕಳು ಆಡಿರಲ್ಲ. 6ನೇ ಕ್ಲಾಸ್ಲಿಂದ ಕಬಡ್ಡಿ ಆಟಕ್ಕೆ ಕರ್ಕೊತಾರ. ಚಿಕ್ಕ ಮಕ್ಕಳಿಗೆ ಕಬಡ್ಡಿ ಇರಲ್ಲ. ಕೇರಂ ಆಡಿರ್ತೀರಿ ನೀನು. ಕ್ಯಾರಂ, ಎಸ್. ಹಾಪ್ ಸ್ಕಾಚ್, ಕುಂಟಾ ಬಿಲ್ಲೆ ಆಡಿರ್ತೀರಿ ಹುಡುಗಿಯರು. ಗಿಲ್ಲಿ ದಾಂಡು ನೋಡ್ರಿ, ಎಷ್ಟು ಆಟಗಳದವು. ಲೂಡೋ, ಚೌಕಾಬಾರ, ಲೂಡೋ ಅಂತ ಮೊಬೈಲ್ ನೊಳಗ ಆಡ್ತಾರ. ನೆಕ್ಸ್ಟ್, here are some pictures. Activity 4 ನೋಡ್ರಿ. Here are some pictures of games that require the use of ball. Can we look at them? ಅವನ್ನ ನಾವು ನೋಡೋಣ ಈಗ. ಇಲ್ಲಿ ನೋಡ್ರಿ, ಇದು ವಾಲಿಬಾಲ್. ಇದು ಬಾಸ್ಕೆಟ್ ಬಾಲ್. ಹಾಕಿ ಬಾಲ್. ನೆಕ್ಸ್ಟ್, ಇಲ್ಲಿ ಒಂದು ಬಾಲ್ ಐತಿ, ಲಗೋರಿ. ಈಗ ಅಲ್ಲಿ ನೋಡಿದ್ವಲ್ಲ, ಲಗೋರಿ. ಫುಟ್ಬಾಲ್, ದೊಡ್ಡ ಬಾಲ್. ಇದು ಚಿಕ್ಕ ಬಾಲ್. ಕ್ರಿಕೆಟ್, ಇನ್ನೇನ್ ನಿಮ್ಗೆ ಫೇಮಸ್ ಕ್ರಿಕೆಟ್. ನಿಮಗಂತಂದ್ರೆ ಎಲ್ಲರಿಗೂ ಫೇಮಸ್ ಕ್ರಿಕೆಟ್, ಎಲ್ಲರೂ ನೋಡ್ತಿರ್ತಾರ. ಕ್ರಿಕೆಟ್ ಬಾಲ್. ಇವು ಒಂದಿಷ್ಟು ಚಿಕ್ಕ ಬಾಲ್ ಅದವು, ಒಂದಿಷ್ಟು ದೊಡ್ಡ ಬಾಲ್ ಅದವು. ಸರಿನಾ? ಐಡೆಂಟಿಫೈ ದ ಗೇಮ್ಸ್ ದಟ್ ಆರ್ ಪ್ಲೇಡ್ ಯೂಸಿಂಗ್ ಅ ಬಾಲ್, ಯೂಸಿಂಗ್ ಅ ಬಿಗ್ ಬಾಲ್. ಯೂಸಿಂಗ್ ಬಿಗ್ ಬಾಲ್ ಯಾವ್ಯಾವುದು? ವಾಲಿಬಾಲ್ ಆಡ್ತಾರ. ನೆಕ್ಸ್ಟ್, ಫುಟ್ಬಾಲ್, ಬಾಸ್ಕೆಟ್ ಬಾಲ್ ನ ಆಡ್ತಾರ. Identify the games that are played using a small ball. ಕ್ರಿಕೆಟ್ ಆಟವನ್ನ ಚಿಕ್ಕ ಬಾಲ್ ಅನ್ನ ಯೂಸ್ ಮಾಡಿ ಆಡ್ತಾರ. CRICKET, ಕ್ರಿಕೆಟ್ ಬಾಲ್ ಚಿಕ್ಕದಿರುತ್ತ. ನೆಕ್ಸ್ಟ್, ಲಗೋರಿಯನ್ನ ಚಿಕ್ಕ ಬಾಲ್ ತಗೊಂಡು ಆಡ್ತಾರ. ಇಲ್ಲಿ ನೋಡ್ರಿ, ಗೇಮ್ಸ್ that require a big ball: basketball, football, volleyball, throw ball. Next, games that require small ball: cricket, tennis, lagori, hockey. Activity 5 ನೋಡ್ರಿ. Color these picture and write their name in given box. ಇದು ಯಾವುದಪ್ಪ? ವಾಲಿಬಾಲ್. ಇದು ವಾಲಿಬಾಲ್. ಯಾವ್ದಾರ ಒಂದು ನೀವು ವಾಲಿಬಾಲ್ ನೋಡಿರ್ತೀರಲ್ಲ, ಅದಕ್ಕೆ ಕಲರ್ ಹಾಕಿ, ನಿಮ್ಗೆ ಇಷ್ಟವಾದ ಕಲರ್ ಅನ್ನ ಹಾಕಿ. ವಾಲಿಬಾಲ್ ಬರ್ದೈತಿ. ಸ್ಪಿನ್ನಿಂಗ್ ಟಾಪ್, ದಿಸ್ ಈಸ್ ಸ್ಪಿನ್ನಿಂಗ್ ಟಾಪ್. ಬುಗುರಿ ಅಂತ. ಬ್ಯಾಟ್, ಬಾಲ್. This is ball. This is bat. This is ball. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ
ಲೆಸನ್ 5 ನೋಯಿಂಗ್ ಮೀ ನೋಡೋಣ.